ಯಾಕೆ ಹಿಡಿತಾನೆ ಮೊಬೈಲ್ ಅವ? ಯಾಕೆ ಮನೆಯೊಳಗೆ ಸರಿಯಾಗಿ ಊಟ ಮಾಡೋಕ್ಕೆ ಆಸೆ ಪಡಂಗಿಲ್ಲ? ಟ್ಯೂಷನ್ಗೆ ಹೋಗ್ಯಾನ ಸರ್, ಆಗಿ 1:07 ಬಿಟ್ಟಿರ್ತೈತಿ, 8:00 ಆದ್ರೂ ಮನೆಗೆ ಬಂದಿಲ್ಲ ನೋಡ್ರಿ, ಎಲ್ಲೋ ಏನೋ ಹೋಗ್ಯಾನ. ಬಟ್ ಯಾಕೆ ಹಿಂಗೆ ಮಾಡ್ತಾನವ? ಈ ಬರೀ ಒಂದು ಲೈನ್ ತಿಳ್ಕೊಡ್ರಿ, ನಿಮ್ಮ ಮಕ್ಕಳು ಅಷ್ಟು ಬಿಹೇವಿಯರ್ ಯಾಕೆ ಹಿಂಗದಾವ ಅಂತ ತಿಳಿತೀವಿ. ನಿಮ್ಗೆಲ್ಲರಿಗೂ ಒಂದು ಕೆಲಸ ಕೊಡ್ತೀನಿ ನಾ ಈಗ ಸದ್ಯಕ್ಕೆ. ನೀವು ಯಾರು ತಾಜ್ ಮಹಲ್ ಬಗ್ಗೆ ವಿಚಾರ ಮಾಡಬಾರ್ದು. ನಿಮ್ಮ ಕಣ್ಣು ಮುಂದೆ ಯಾವ ಚಿತ್ರ ಐತಿ? ಈಗ ನಾ ಏನು ಹೇಳಿದ್ದೆ? ಮಾಡಬೇಡ ಅಂದಿದ್ನಿಲ್ಲ, ಮತ್ತೆ ಯಾಕೆ ಮಾಡ್ತೀರಿ? ಯಾಕೆ ಮಾಡಿದ್ರಿ? ಯಾಕೆ ಮಾಡಿದೆ ಅಂದ್ರೆ ಮೆದುಳಿಗೆ ಒಂದು ಭಾಷೆ ಅಂತ ಐತಿ, ಕೇಳಿಸ್ಕೊಡ್ರಿ. ಶಾಲೆ ಒಳಗೆ ನಾವು ಒಂದು ಪಾಠ ಕಲಿದ್ವಿ, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಕಲಿಯುವಾಗ. ನಾಮಪದ ಅಂತ ಶಬ್ದ, ನಾಮಪದ ಅಥವಾ ನೌನ್ ಇಂಗ್ಲೀಷ್ ಒಳಗೆ. ವಾಟ್ ಈಸ್ ನೌನ್? ಎನ್ ನೇಮ್, ಥಿಂಗ್ ಆರ್ ಪ್ಲೇಸ್. ಮೆದುಳಿಗೆ ಒಂದು ಭಾಷೆ ಐತಿ, ಆ ಮೆದುಳಿನ ಭಾಷೆ ನಾಮಪದ. ನಿಮಗೆ ನಾ ತಾಜ್ ಮಹಲ್ ಬಗ್ಗೆ ವಿಚಾರ ಮಾಡಬೇಡ್ರಿ ಅಂತ ಹೇಳಿದೆ. ಹಿಂದೆ ಮುಂದೆ ಏನು ಹೇಳಿದ್ನಲ್ಲ, ಕರ್ತೃಪದ, ಕ್ರಿಯಾ, ಕರ್ಮಪದ ಹೇಳಿದೆ, ಅವು ಯಾವೂ ನಿಮ್ಮ ಮೆದುಳಿಗೆ ತಿಳಿಲಿಲ್ಲ. ನಿಮ್ಮ ಮೆದುಳಿಗೆ ತಿಳಿದಿದ್ದ ನಾಮಪದ ಒಂದು. ಮೊಬೈಲ್ ಯೂಸ್ ಮಾಡಬೇಡ, ಇದ್ರಾಗ ನಾಮಪದ ಯಾವುದು? ಹಾಂ, ನೀವೇ ಐಡಿಯಾ ಕೊಟ್ರಿ ಮೊಬೈಲ್ ಅಂತ. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಗೋಬಿ ಮಂಚೂರಿ ಕೇಳಬೇಡ. ಅವ್ರಿಗೆ ತಿಂದಂಗೆ ಆಗ್ಬಿಡ್ತೈತಲ್ಲ ಅರ್ಧ, ನೀವು ಕೊಡಿಸೋಕಿನ ಮೊದ್ಲೇಕ. ಅಲ್ಲಿ ಹೋದ ಮೇಲೆ ಫಸ್ಟ್ ಏನು ಬೇಕು? ಗೋಬಿ ಮಂಚೂರಿನ ಬೇಕು. ನೀ ಕೇಳಬೇಡ ಅಂದಿದ್ದಿಲ್ಲ. ನಾವೇ ಹೇಳಲಿಕ್ಕತ್ತೀವಿ ಅವ್ರನ್ನ. ನಾವು ಏನು ಮಾಡಬಾರ್ದಂತ ಹೇಳಲಿಕ್ಕತ್ತೀವಿ, ಅದಕ್ಕೆ ಇವತ್ತು ಇದನ್ನು ಅನುಭವಿಸ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ ಏನು ಮಾಡಬಾರ್ದು, ಏನು ಹೇಳ್ಬೇಕಂತ. ಚಾ ತೊಗೊಂಬರ್ತಿರ್ತಾರೆ, ಸಾವಕಾಶ ಚೆಲ್ಲೇ ಬರ್ತಾರೆ. ಹೇಳೋರ ನಾವು ಅವ್ರಿಗೆ ಚೆಲ್ಲಿ ಬಾ. ಊಟಕ್ಕೆ ಕುಂತಾಗ ಚೆಲ್ಬೇಡ. ಡಬ್ಬಿ ಕಟ್ಟಿ ಬ್ಯಾಗ್ನಾಗ ಹೊಂಟಿರ್ತಾವೆ, ಶಾಲ್ಯಾಗ ಉಳಿಸ್ಕೊಂಬರಬೇಡ. ಅವು ಬಂದಾಗ ಉಳ್ದ ಬಿಟ್ಟಿರ್ತೈತೆ ಡಬ್ಬ್ಯಾಗ. ವಿ ಆರ್ ಟ್ರೈನಿಂಗ್ ದೆಮ್ ಲೈಕ್ ದಿಸ್. ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ತು ನಮಗೆ. ಹೆಂಗೆ ಹೇಳ್ಬೇಕು? ನಾವು ಏನು ಆಗಬೇಕೋ ಅದನ್ನು ಹೇಳಬೇಕು, ಬಿಟ್ರೆ ಏನು ಆಗಬಾರ್ದು ಅದನ್ನು ಹೇಳಬಾರ್ದು. ಏನಾಗಬೇಕಾಗೈತಿ? ಡಬ್ಬಿ ಮುಗಿಸ್ಕೊಂಬ. ಸರ ಹೇಳಿದೆ ನೋಡ್ರಿ, ಮತ್ತೆ ಉಳಿಸ್ಕೊಂಬಂದೈತಿ. ಒಂದು ವಾರ ಬೇಕಿದೆ, ಅಟ್ಲೀಸ್ಟ್ ಒಂದು ತಿಂಗಳರ ಬೇಕು, ಒಂದು ಸ್ವಲ್ಪ ದಿವ್ಸ ಬೇಕಿದೆ ಸುಧಾರಣೆ ಆಗಲಿಕ್ಕೆ. ನಮ್ಮ ಬ್ರೈನ್ ಒಳಗೆ ಫೀಡ್ ಆಗ್ಬೇಕಂದ್ರೆ ಇದಕ್ಕೊಂದು ಟೈಮ್ ಬೇಕಾಗ್ತೈತಿ. ಅಟ್ಲೀಸ್ಟ್ ದೇರ್ ಇಸ್ ಸಮಥಿಂಗ್ ವಿಲ್ ಚೇಂಜ್ ಆಫ್ಟರ್ ಸಮ್ ಡೇಸ್. ಇಟ್ಸ್ ಕಾಲ್ಡ್ ಆಸ್ ಪಾಸಿಟಿವ್ ಸ್ಟ್ರೋಕ್ಸ್ ಅಂತ ಕರೀತಾರೆ ಇದಕ್ಕೆ. ನೀವು ಏನು ಹೇಳ್ತೀರಿ ಅದು ಅವ್ರಿಗೆ ತಿಳಿಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಅವ್ರ ಮೆದುಳಿನ ಭಾಷೆಗೆ ಹತ್ತುವಂಗರೆ ನಾವು ಅವ್ರಿಗೆ ಹೇಳಬೇಕು. ಮೆದುಳಿನ ಭಾಷೆ ಯಾವುದು? ಆ ಭಾಷೆ ತಿಳಿದಾಗ ಮಕ್ಕಳು ಅದೇ ರೀತಿ ಅನುಕರಣೆ ಮಾಡ್ತಾರೆ, ಅದೇ ರೀತಿ ಪಾಲಿಸ್ತಾರೆ. ಹಾಗಂದ್ರೆ ಏನು ಹೇಳಬೇಕು? ಇನ್ನು ಮೇಲಿಂದ ನೀವು ಡಿಸೈಡ್ ಮಾಡಿರಿ. ಶಾಲೆಯಿಂದ ಬಂದ ತಕ್ಷಣ ಮುಂಜಾನೆ ಹೋಗ್ಬೇಕಾದ್ರೆ ಹೇಳ್ರಿ, ಶಾಲೆಯಿಂದ ಬಂದ ತಕ್ಷಣ ಒಂದು ಅರ್ಧ ತಾಸು ಆಟ ಆಡಬಾರಿ ಅಂತ. ಇವತ್ತು ಮೊದ್ಲೇಕ್ ಫೀಡಿಂಗ್ ಇದೆ ಬ್ರೈನ್ ಒಳಗೆ, ತಲೆ ಒಳಗೆ ಪ್ರೋಗ್ರಾಮಿಂಗ್ ಆಗ್ತೈತಿ ಇಡೀ ದಿವಸ ಯಾವ ಆಟ ಆಡ್ಬೇಕಂತ. ಅದನ್ನು ಬಿಟ್ಟು ನಾವು ಹೇಳ್ತೀವಿ ಶಾಲೆಯಿಂದ ಬಂದು ಮೊಬೈಲ್ ಮುಟ್ಟಿದೆ ಅಂದ್ರೆ ನಾಲ್ಕನ್ನು ಹಾಕ್ತೀನಿ ಅಂತ. ನೀವು ಏನಾದಿದ್ರು ಮೊಬೈಲ್ ಬಿಡೋದಿಲ್ಲ ಅವ್ರಿಗೆ ಮೊಬೈಲೇ ಬೇಕಾಗ್ತೈತಿ. ಯಾಕಂದ್ರೆ ನಾವೇ ಹೇಳೀವಿ ಇವತ್ತಿನಿಂದ ಆಟ ಆಡು, ಸಂಜೆಗೆ ಇಷ್ಟರಿಂದ ಇಷ್ಟು, ನಾಳೆ ಬೆಳಿಗ್ಗೆ ಬೇಗ ಏಳು. ಇವೆಲ್ಲ ಹೇಳಿದಾಗ ತಿಳಿತೈತಿ. ಸೊ ಹಿಂಗೆ ನಮ್ಮ ಕಮ್ಯುನಿಕೇಷನ್ ಆಗಬೇಕು. ಹೇಳೋದು ಹೇಳ್ತೀವಿ, ಏನು ಹೇಳ್ಬೇಕಂತೂ ಗೊತ್ತಿಲ್ಲ, ಗದ್ಲಕ್ಕೆ ಬಿದ್ದು ಸಿಕ್ಕಾಕೊಂಡ್ಬಿಟ್ಟಿವಿ. ಭಾಳ ಇಂಪಾರ್ಟೆಂಟ್ ಐತ್ರಿ ಹೇಳೋದು. ನಾನು 1000 ಎಕ್ಸಾಂಪಲ್ ಕೊಡ್ಬೋದು ನಿಮಗೆ. ಎಷ್ಟು ಸೆನ್ಸಿಟಿವ್ ಐತಿ ನಮ್ಮ ಪ್ರಪಂಚ ಅಂತಂದ್ರೆ. ಒಂದು ಸಣ್ಣ ಮಗು ಇವತ್ತೆಲ್ಲ ಮಕ್ಕಳ ಕೈಯಾಗ ಮೊಬೈಲ್ ಹಿಡಿಬೇಕಂತ ಆಸೆ ಪಡ್ತಾರೆ. ನಿಮಗೆ ಗೊತ್ತಾ ಮಕ್ಕಳು ಮೊಬೈಲ್ ಭಾಳ ಹಿಡಿತಾರೆ? ಎಸ್ ಆರ್ ನೋ? ಮೊಬೈಲ್ ಭಾಳ ಹಿಡಿತಾರೆ. ಆದ್ರೆ ಮೊದಲಿನ ಕಾಲದೊಳಗೆ ನಾವು ಸಣ್ಣವರಿದ್ದಾಗ ಏನು ಹಿಡಿತಿದ್ರು? ಯಾರಿಗೆ ನೆನಪೈತಿ? ಏನು ಹಿಡಿತಿದ್ರು ಸಣ್ಣ ಮಕ್ಕಳು ಎತ್ಕೊಂಡ್ರೆ? ಪೆನ್. ಯಾವತ್ತಲೂ ಅವ್ರ ಕೈಯಾಗ ಒಂದು ಪೆನ್ ಇರ್ತಿತ್ತು, ಪೆನ್ ಹಿಡಿಬೇಕಂತ. ಮಕ್ಕಳಿಗೆ ಪೆನ್ ಸಿಕ್ಕರೆ, 1.5 ವರ್ಷದ ಮಕ್ಕಳು ಪೆನ್ ಸಿಕ್ಕರೆ ಏನು ಮಾಡ್ತಾರೆ? ಗೀಸ್ತಾರೆ. ಎಲ್ಲಿ ಗೀಸ್ತಾರೆ? ಅವ್ರಿಗೇನಾರ ಗೀಚಿದ್ರೆ ಇಲ್ಲೇ ಗೀಚ್ಬೇಕಂತ ಏನಾರ ಒಂದು ಸ್ಟಾರ್ ಮಾರ್ಕ್ ಐತನ? ಇಲ್ಲ. ನಮ್ಗೆ ಈಗೇನಾರ ನಿಮ್ಮ ಕೈಯಾಗ ಒಂದು ಪೆನ್ ಕೊಟ್ಟರೆ ಬರೀರಿ ಅಂದ್ರೆ ನೀವು ಹುಡುಕಾಡ್ತೀರಿ ಪೇಪರ್ ಎಲ್ಲೈತೆ ಅಂತ. ಯಾಕಂದ್ರೆ ನಿಮಗೇನು ಅನಿಸ್ತೈತಿ?
ಬರೆದ್ರೆ ಪೇಪರ್ನ್ಯಾಗ ಬರಿಬೇಕಂತ ನಿಮಗೆ ಗೊತ್ತೈತಿ. ನಿಮಗೊಂದು ಲಿಮಿಟೇಷನ್ ಐತಿ ಇವತ್ತು. ಅದ್ರ ಮಕ್ಕಳಿಗೆ ಲಿಮಿಟೇಷನ್ ಇಲ್ಲ. ಪ್ರಪಂಚನೇ ಪೇಪರ್ ಅವರಿಗೆ. ಅವ್ರು ಫಸ್ಟಿಗೆ ಬೆಡ್ಶೀಟ್ ಮೇಲೆ, ಮೈ ಮೇಲೆ, ಅಂಗಿ ಮೇಲೆ, ಗ್ವಾಡಿ ಮೇಲೆ ಎಲ್ಲಿ ಬೇಕಲ್ಲಿ ಬರೀತಾರೆ. ಅವರಪ್ಪ ಆವಾಗ ಪೇಂಟ್ ಹಚ್ಚಿರ್ತಾನೆ 80,000 ರೂಪಾಯಿ ಖರ್ಚು ಮಾಡಿ. ಗ್ವಾಡಿ ನೋಡ್ತಾನೆ, ಗೀಚಿರ್ತಾನೆ. ಗ್ವಾಡಿ ಮೇಲೆ ಬರಿಬೇಡ, 70,000 ರೂಪಾಯಿ ಖರ್ಚು ಮಾಡಿ. ನಾನು 2 ವರ್ಷದ ಹುಡುಗಿಗೆ 70,000 ರೂಪಾಯಿ ಏನು ತಿಳಿತೈತ್ರಿ? ಅಪ್ಪ ಹೇಳೋ ಮಾತಿದೆ. ನೋಡೋ ಮಟ್ಟ ನೋಡಿ 2 ಏಟ್ ರಗಾಸ್ತಾನೆ, ರಪ್ಪ ಅಂತ ಬಡಿತಾನೆ. ಗ್ವಾಡಿ ಮೇಲೆ ಬರಿತೀಯ, ಇನ್ನೊಮ್ಮೆ ಆಟ ಹಚ್ಚಿ ಅಂತ ಬರಿತಾನೆ. ಮಗುಗೇನು ಎದಕ್ಕೆ ಪನಿಷ್ಮೆಂಟ್ ಸಿಕ್ತ? ಮಗುವಿಗೆ ಪನಿಷ್ಮೆಂಟ್ ಎದಕ್ಕೆ ಸಿಕ್ತ? ಭಾಳ ಇಂಪಾರ್ಟೆಂಟ್ ಐತೆ ಕೇಳ್ರಿ. ಎಕ್ಸಾಕ್ಟ್ಲಿ, ಬರದದ್ದಕ್ಕೆ ಪನಿಷ್ಮೆಂಟ್ ಸಿಕ್ತು, ಹೌದಿಲ್ಲ? ಮಗುವಿನ ಬ್ರೇನ್ ಒಳಗೆ ಏನು ಫೀಡ್ ಆತ? ಹಂಗಂದ್ರೆ ಏನು ಮಾಡಬಾರ್ದು? ನೀನು ಬೇಡ, ನಿನ್ನ ಗ್ವಾಡ್ ಬೇಡ, ನಿನ್ನ ಪೆನ್ ಬೇಡ, ನಡೆಯತ್ತ ತೊಗೊಂಡೋಗು. ಏನು ಮಾಡಂಗಿಲ್ಲ ಇನ್ನು ಮೇಲಿಂದ? ಬರೆಯಂಗಿಲ್ಲ. ಆ ಹುಡುಗನ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ತೀರಿ ಶಾಲ್ಯಾಗ. ಪಾವ್ KG ನರ್ಸರಿ, LKG UKG, 1ನೇತ್ತ 2ನೇತ್ತ ಏನೋ ಒಂದು ಮಾಡಿಸ್ತೀರಿ. ಫೀಸ್ ಬೇರೆ ಕಟ್ಬಿಟ್ಟಿರ್ತೀರಿ. 1.5 ಲಕ್ಷ, 70,000, 35,000, 40,000. 6 ತಿಂಗಳಾದ್ಮೇಲೆ ಹೋಗೋದು ಅವ್ರ ಕಡೆ. ಈಗಂತೂ 2.5 ವರ್ಷಕ್ಕೆ ಸಾಲ ಹಾಕಿಬಿಡ್ತಾರೆ. 6 ತಿಂಗಳಾದ್ಮೇಲೆ ಹೌದು, ನಮ್ಮ ಹುಡುಗ ಯಾಕೋ ಬರೆಯವಲ್ಲ ನೋಡ್ರಿ ಅಂತ. ಏನು ಬರಿತಾನೆ ರೀ ಅವ? ಯಾವಾಗ ಬರಿಬೇಕವ? ಎದಕ್ಕೆ ಬರಿಬೇಕವ? ಅವಾಗೇನು ಗೊತ್ತೈತಿ ಬರೆಯೋದಂದ್ರೆ? ಶಾಲ್ಯಾಗ ಬಡದ್ರೆ ಟೀಚರ್ ಮನ್ಯಾಗ ನಮ್ಮ ಅಪ್ಪ ಬಡಿತಾನೆ ಬರೆದ್ರೆ, ಇಲ್ಲಿ ಶಾಲ್ಯಾಗ ಟೀಚರ್ ಬಡಿದ್ರೆ ಬೇಡ, ಬರೆಯೋದೇ ಬೇಡ. ಇದು ಕೋಡಿಂಗ್ ಅಂತ. ಸಾಫ್ಟ್ವೇರ್ ಭಾಷಾದೊಳಗೆ ಹೇಳ್ಬೇಕಂದ್ರೆ ಕೋಡಿಂಗ್ ಅಂತ. ನಮ್ಮ ಮೆದುಳೊಳಗೂ ಕೋಡಿಂಗ್ ಆಗ್ತೈತಿ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಸಾಫ್ಟ್ವೇರ್ ಕೆಲಸದೊಳಗೆ ಕೋಡಿಂಗ್ ಮಾಡೋಂಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ಕೊಟ್ಟರೆ, ಡಿಕೋಡಿಂಗ್ ಮಾಡೋಂಗೆ 2 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ. ಯಾಕಂದ್ರೆ ಅದು ಭಾಳ ಎಕ್ಸ್ಪೆನ್ಸಿವ್ ಕೆಲಸ. ಕೇಳಿಸ್ಕೊಡ್ರಿ, ಮಗು ಹೊಳ್ಳಿ ಮತ್ತೆ ನಾ ಬರಿಬೇಕಂತ ಮನಸ್ಸು ಮಾಡಲಿಕ್ಕೆ ಮಿನಿಮಮ್ 5 ವರ್ಷ ಬೇಕು. ಡಿಕೋಡ್ ಆಗ್ಬೇಕಂದ್ರೆ 5 ವರ್ಷ ಬೇಕು. ಈಗ ಒಂಚೂರು ಬರೆಯಕ್ಕೆ ಕಲ್ತಾನ್ರಿ ಅಮ್ಮ 4ನೇ ತಕ್ಕ 5ನೇ ತಕ್ಕ. ಯಾಕೆ? ಅಷ್ಟು ವರ್ಷ ಬ್ರೇನ್ ಒಳಗೆ ಅದು ಇನ್ವಾಲಂಟ್ರಿ ಫಂಕ್ಷನ್. ಮಗು ಇಂಟೆನ್ಷನಲಿ ಮಾಡಿಲ್ಲ, ಅದನ್ನು ಉದ್ದೇಶಪೂರ್ವಕ ಅಲ್ಲ, ಅದು ಕೋಡಿಂಗ್ ಹಂಗಾಗ್ಬಿಟ್ಟೈತಿ. ಬರೆಯಂಗಿಲ್ಲ. ಅದರ ದಿಕ್ಕಿನೊಳಗೆ ಎಂಟೈರ್ ಬ್ರೈನ್ ಸಿಸ್ಟಮ್ ಸಪೋರ್ಟ್ ಮಾಡ್ತೈತಿ. ಅವ ಚಿತ್ರ ತೆಗಿಯಕ್ಕೆ ಆಸೆ ಪಡಂಗಿಲ್ಲ, ಹ್ಯಾಂಡ್ ರೈಟಿಂಗ್ ದುಂಡಾಗಂಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾವೆ. ಯಾಕಂದ್ರೆ ದಟ್ ಈಸ್ ಅ ಕೋಡಿಂಗ್. ಎಷ್ಟು ಎಕ್ಸಾಂಪಲ್ ಕೊಡ್ಬೇಕು ನಾನಿದು? ಇಡೀ ದಿವಸ ಮಾತಾಡ್ತೀನಿ ಈ ಪೇರೆಂಟಿಂಗ್ ಟಾಪಿಕ್ ಮೇಲೆ. ಹೆಂಗೆ ಕೋಡಿಂಗ್ ಆಗ್ತೈತಿ? ಎಲ್ಲ ಇದೆ ಕೋಡಿಂಗ್. ಓಡಬೇಡ, ಸಣ್ಣ ಮಕ್ಕಳು ಓಡಾಡ್ತಿರ್ತಾವೆ ಮನ್ಯಾಗ. ಬಿದ್ದಿಗಿದ್ದಿ ಓಡಬೇಡ. ಅವೇನು ಬೀಳ್ತಾವನ ಹಂಗೆ ಓಡಾಡ್ತಿರ್ತಾವೆ. ಬಿದ್ದಿನಂತವನು ಮತ್ತೆ ಹೇಳ್ತಾವ, ಮತ್ತೆ ಓಡ್ತಾವೆ. ಏನು ಕೋಡಿಂಗ್ ಆಗವಂತೈತೆ ಹೇಳ್ರಿ? ಏನು ಫೀಡಿಂಗ್ ಮಾಡ್ಲಿಕ್ಕತ್ತೀನೋ? ಆ 1-1.5 ವರ್ಷ ಹುಡುಗರಿಗೆ ಏನು ಹೇಳ್ತೀವಿ? ಓಡಬೇಡ. ಟಣ್ಣನ್ನು ಜಿಗಿದ್ರೆ ಕಾಟಿನ ಮೇಲಿಂದ ಜಿಗಿಬೇಡ, ಓಡಬೇಡ, ಜಿಗಿಬೇಡ, ಓಡಬೇಡ, ಜಿಗಿಬೇಡ. 5ನೇ ತಕ್ಕ ಶಾಲೆಯ ವಾರ್ಷಿಕ ಕ್ರೀಡಾಕೂಟ. ಅವತ್ತು ಹಿಂದಿನ ದಿವಸ 1 ಪಾವು ಕಿಲೋ ಬಾದಾಮಿ, 1 ಪಾವು ಕಿಲೋ ಗೋಡಂಬಿ ತಿನ್ನಿಸೋದು. ನಾಳೆ ಮುಂಜಾನೆ ಓಡಿ ಮೆಡ್ಲ್ ತೊಂಬರಲಿಲ್ಲ ಅಂದ್ರೆ ಪಡ ಬಡಿತೀನಿ. ತಾಯಿನೂ ನಿಂತು ಬಿಟ್ಟಿರ್ತಾಳೆ ಅಲ್ಲಿ ಮೆಡ್ಲ್ ಮುಂದೆ. ಆ ಗುರಿಗೆ ಅಲ್ಲೇ ನಿಂತು ಬಿಟ್ಟಿರ್ತಾಳೆ ಅವ್ವ. ನೀವು ಓಡಿ ಬರ್ಬೇಕನ್ನ ಎಲ್ಲರಿಗಿನ ಫಾಸ್ಟ್ ನೀನೇ ಬರ್ಬೇಕು. ಹೆಂಗೆ ಸಾಧ್ಯ ಐತದ? ಅದಕ್ಕೆ ಭಾಳಷ್ಟು ಹೇಳಿಕೆನೂ ಅದಾವ. ನಮ್ಮ ದೇಶದಾಗ ಯಾಕೆ ಒಲಿಂಪಿಕ್ನಾಗ ಮೆಡಲ್ ಸಿಗುವಲ್ಲೋ, ಜಪಾನಕ್ಕೆ ಚೀನಾಕ್ಕೆ ಯಾಕೆ ಹೆಚ್ಚಿಗೆ ಸಿಗ್ತಾವಂದ್ರೆ ನಮ್ಮ ಬೇಸಿಕ್ಸ್ ಒಳಗೆ ಡಿಫಾಲ್ಟ್ಸ್ ಅದಾವ. ಓಡಬೇಡ, ಜಿಗಿಬೇಡ, ಕೈಕಾಲು ಮುರ್ಕೊಂಡು. ದಟ್ ಈಸ್ ಅ ಕೋಡಿಂಗ್. ಇವು ನಾಳೆ ಟೀನೇಜ್ ಆಗಿ ಎಲ್ಲರೂ ಯಾರನ್ನಾರು ಓಡಿಸ್ಕೊಂಡು ಹೋಗ್ತಾರೋ ಕೈ ಸಿಕ್ಕೊಂಡ್ಬೀಳ್ತಾವೆ. ಯಾಕಂದ್ರೆ ಅಲ್ಲಿ ಓಡಾಕೆ ಬರೋದಿಲ್ಲ ಇವಕ್ಕೆ. ಸೊ ಏನಂದ್ರೆ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ದಿಸ್ ಈಸ್ ಹೌ ಇಟ್ ಈಸ್ ಟೇಕಿಂಗ್ ಪ್ಲೇಸ್. ದಿಸ್ ಈಸ್ ಕೋಡಿಂಗ್. ಎಲ್ಲನೂ ಹಿಂಗೆ ಮಾತಾಡ್ಲಿಕ್ಕತ್ತೀವಿ ನಾವು. ಹಿಂಗೆ ಮಾತಾಡಿದ್ರೆ ಮತ್ತೆ ಆಗೋದು ಹೆಂಗೆ? ನೀವು ಎಂಟೈರ್ ಬುಕ್ ಓದ್ಬೇಕು. ನನ್ನ ಪಾಲಕತ್ವದ ತತ್ವ ಅಂತ. ನೆಕ್ಸ್ಟ್ ಆಗಸ್ಟ್ ಒಳಗೆ ಮತ್ತೊಂದು ಪುಸ್ತಕ, ಸೀರೀಸ್ ಆಫ್ ಬುಕ್ ಬರೀಲಿಕ್ಕತ್ತೀನಿ ಓನ್ಲಿ ಆನ್ ಪೇರೆಂಟಿಂಗ್. ಕಲಿಕೆ ಹೆಂಗಿರ್ತೈತಿ ಮಕ್ಕಳದು, ನಡವಳಿಕೆ ಹೆಂಗಿರ್ತೈತಿ, ಸೂಕ್ಷ್ಮತೆ ಹೆಂಗಿರ್ತೈತಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇದನ್ನು ತಿಳ್ಕೊಡ್ರಿ. ಈ ಬರೀ 1 ಲೈನ್ ತಿಳ್ಕೊಡ್ರಿ,
ನಿಮ್ಮ ಮಕ್ಕಳು ಅಷ್ಟು ಬಿಹೇವಿಯರ್ ಯಾಕೆ ಹಿಂಗದಾವ ಅಂತ ತಿಳಿತೈತಿ. ಒಂದು ಲೈನ್ ಹೇಳ, ಮಕ್ಕಳ ಶೈಕ್ಷಣಿಕ ತೊಂದರೆಯಿಂದ ಉಂಟಾಗುವ ತೊಂದರೆಗಳು. ಇದು ತಿಳ್ಕೊಬೇಕಿದೆ. ಯು ಹ್ಯಾವ್ ಟು ಡಿಕೋಡ್ ದಿಸ್ ಎಂಟೈರ್ ಲೈನ್. ಮಕ್ಕಳ ಶೈಕ್ಷಣಿಕ ತೊಂದರೆಯಿಂದ ಉಂಟಾಗುವ ತೊಂದರೆಗಳು. 2 ತೊಂದರೆಗಳವ ಒಂದೇ ವಾಕ್ಯದೊಳಗೆ. ಶೈಕ್ಷಣಿಕ ತೊಂದರೆ ಒಂದನೇದ್ದು, ಎರಡನೇದ್ದು ಇಂದ ಉಂಟಾಗುವ ತೊಂದರೆಗಳು ಎರಡನೇ ತೊಂದರೆ. ಈ ಎರಡನೇ ತೊಂದರೆ ಏನಿದೆಯಲ್ಲ ನಿಮಗೆ ಕಾಣಿಸ್ತೈತಿ, ನಿಮಗೆ ಕಾಣಿಸೋದು ಎರಡನೇ ತೊಂದರೆ. ಏನದು ಸರ? ಇವನು ನೋಟ್ಬುಕ್ ನೋಡ್ಬೇಕು, ಬರೇ ರೆಡ್ ಮಾರ್ಕ್ ಇರ್ತಾವೆ, ದೊಡ್ಡ ತಿಳಿವಂತು. ಒಂದನೇದ್ದು. ಎರಡನೇದ್ದು, ಸಾಲಿಯಿಂದ ಮನ್ಯಾಗ ಬ್ಯಾಗ್ ಇಟ್ಟ ಅಂದ್ರೆ ಇಡೀ ದಿವಸ ಸಂಜೆಲ್ಲ ತಿರುಗ್ತಾನ, ಮನೆಯಾಗಿನ ರೊಕ್ಕ ಅಲ್ಲಿಲ್ಲೇ ಗಾಯವಾಗ್ಯಾವ. ಎರಡನೇ ತೊಂದರೆ ಇದು. ಸಾಲಿಗೆ ಹೋಗಾಕ ಸರಿಯಾಗಿ ಹೋಗಂಗಿಲ್ಲ, ಉಡಾಳ್ಗೆಲ್ತನ ಮಾಡ್ಲಿಕ್ಕತ್ತಾನ. ಏನು ಕಂಪ್ಲೇಂಟ್ಸ್ ಅವಲ್ಲ, ನಿಮ್ಮ ಮೊಬೈಲ್ ಹಿಡಿತಾನ. ಯಾಕೆ ಹಿಡಿತಾನ ಮೊಬೈಲ್ ಅವ? ಯಾಕೆ ಮನೆಯೊಳಗೆ ಸರಿಯಾಗಿ ಊಟ ಮಾಡೋಕ್ಕೆ ಆಸೆ ಪಡಂಗಿಲ್ಲ? ಯಾಕೆ ಟ್ಯೂಷನ್ನಿಗೆ ಹೋಗ್ಯಾನ ಸರ್ ಆಗಿ 1:07 ಬಿಟ್ಟಿರ್ತೈತಿ, 8:00 ಆದ್ರೂ ಮನೆಗೆ ಬಂದಿಲ್ಲ ನೋಡ್ರಿ, ಎಲ್ಲಿ ಹೋಗ್ಯಾನ. ಎರಡನೇದ್ದಲ್ಲ ಇದು, ನಿಮಗೆ ತೊಂದರೆ ಆಗೈತಿಲ್ಲ, ಇದು ಎರಡನೇದ್ದು. ಬಟ್ ಯಾಕೆ ಹಿಂಗೆ ಮಾಡ್ತಾನವ? ಯಾಕೆ ಹಿಂಗೆ ಮಾಡ್ತಾನ? ಯಾಕಂದ್ರೆ ಒಂದನೇ ತೊಂದರೆ ನಮಗೆ ತಿಳಿತಾ ಇಲ್ಲ. ಏನು ಒಂದನೇ ತೊಂದರೆ? ಅವಾಗ ಅಭ್ಯಾಸನ ತಿಳಿವಂತ. ಬಹಳಷ್ಟು ಟೈಪ್ಸ್ ಅದಾವ ಅಭ್ಯಾಸ ಮಾಡೋದ್ರೊಳಗೆ. ಎಲ್ಲರಿಗೂ ಒಂದೇ ಟೈಪ್ ಜಾಣ್ರಿರಂಗಿಲ್ಲ. ನಾವು ಎಲ್ಲರೂ ಒಂದೊಂದು ಟೈಪ್ ಒಳಗೆ ಜಾಣ್ರಿದ್ದೀವಿ. ಯಾರಿಗಾರ ಒಬ್ಬರಿಗೆ ಓದಾಕ ಆಸೆ ಪಡ್ತಾರೆ, ಯಾರೊಬ್ಬರು ಬರೆಯೋಕೆ ಆಸೆ ಪಡ್ತಾರೆ. ಅದ್ರದ್ದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವೆಲ್ಲ ಸಣ್ಣವರಿದ್ದ ಶಾಲೆಗೆ ಹೋಗ್ಬೇಕಾರೆ ನಿಮ್ಮ ಕಾರ್ ಬರ್ತಿತ್ತೋ, ಬಸ್ ಬರ್ತಿತ್ತೋ, ಆಟೋ ಬರ್ತಿತ್ತೋ ನೀವು ಶಾಲೆಗೆ ಹೋಗ್ಬೇಕಾರೆ? ನನಗೆ ಅದು ಬೇಕಾಗಿತ್ತು, ಏನೂ ಇಲ್ಲ ಅನ್ನೋರು ಶಾಲೆಗೆ ಹೋಗಿವೆ. ನಾವು ಹಂಗೆ ಶಾಲೆಗೆ ಹೋಗಿವಿ. ಆದ್ರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಹೆಂಗಿರ್ತಿತ್ತಂದ್ರೆ, ಆ ಮೂಲಿಗೆ ಶಾಲೆ, ಇಲ್ಲಿಂದ ಒಬ್ಬೊಬ್ಬರು ಗೆಳೆಯರನ್ನ ಕರ್ಕೊಂಡು ನಡ್ಕೊಂತ ಹೋಗ್ತಿದ್ವಿ ನಾವು. 10 ಗಂಟೆಗೆ ಶಾಲೆ ಅಂದರೆ ಮನೆ 9ಕ್ಕೆ ಡಬ್ಬಿ ಕಟ್ತಿದ್ಲಮ್ಮವ್ವ. ಸೊ ಡಬ್ಬಿ ತೊಗೊಂಡು ಸಾವಕಾಶ ಹೋಗೋದು ಶಾಲೆಗೆ. ಒಬ್ಬೊಬ್ಬನಿಗೆ ಸತೀಶನ ಮನೆ ಮುಂದೆ ನಿಲ್ಲೋದು, ಅದಾದ್ಮೇಲೆ ಗಿರೀಶನ ಮನೆ ಮುಂದೆ ನಿಲ್ಲೋದು, ಆಮೇಲೆ ದಿಲೀಪನ ಕಡೆ ಹೋಗೋದು, ಆಮೇಲೆ ಬಸವರಾಜನ ಸಿಗ್ತಾನೆ, ಆಮೇಲೆ ಅವ ಗಿರೀಶ್ ಸಿಗ್ತಾನೆ, ಅಷ್ಟರು ಕೂಡ್ ಹೋಗೋದು. ಯಾರ್ಯಾರ್ದಾರ ಮನೆಗೆ ಹೋಗ್ತಿದ್ದಿರಲ್ಲ, ಅಲ್ಲಿ ಮಂಗಳಾರತಿ ಆಗ್ತಿತ್ತು. ನಿಮಗೆ ಗೊತ್ತನ? ಇಲ್ಲ ಅಂದ್ರೆ ಅಪ್ರಿಸಿಯೇಷನರು ಸಿಗ್ತಿತ್ತು. ಜ್ಯೋತಿ, ಲಕ್ಷ್ಮಿ, ಕಮಲ, ಜಲಜ ಅವರೆಲ್ಲ ಅವರಷ್ಟು ಕೂಡ ಹೋಗೋರು. ಕವಿತಾ ಲಾಸ್ಟಿಗೆ ಮಂಗಳಾರತಿ ಕರ್ಕೊಂಡು ಮನೆಗೆ ಹೋಗ್ಬಿಡೋದು, ಶಾಲೆಗೆ ಹೋಗ್ಬಿಡೋದು. ಸೊ ಇವರೆಲ್ಲರೂ ಶಾಲೆಗೆ ಹೋಗ್ಬೇಕಾದ್ರೆ ಏನಾಗ್ತಿತ್ತು, ನಾನೇನು ಮಾಡ್ತಿದ್ದೆ, ನೆಕ್ಸ್ಟ್ ಮನೆಗೆ ಹೋಗ್ತಿದ್ದೆ, ಗಿರೀಶನ ಮನೆಗೆ. ಆ ಗಿರೀಶ್ ಅವ್ರ ಅಪ್ಪ ನಾನು ಕೇಳೋರು. ಗಿರೀಶ್ಗೂ ನನಗೂ ವ್ಯತ್ಯಾಸ ಏನಂದ್ರೆ, ಗಿರೀಶ ಓದೋದ್ರಲ್ಲಿ ಭಾಳ ಜಾಣ, ಭಾಳ ಓದ್ತಿದ್ದ ಅವನು ಗಿರೀಶ. ನಾನು ಬರೆಯೋದ್ರಲ್ಲಿ ಜಾಣ. ಆದ್ರೆ ಗಿರೀಶ್ ಅವ್ರ ಅಪ್ಪಗೆ ಏನು ಓದ್ಕೊತ ಕುಂದಿರ್ತಾನಲೇ, ಬರಿಬೇಕಲೇ, ದುಂಡು ಪರೀಕ್ಷೆದಾಗ ಜಾಣ, ಬರೆದ್ರೆ ನಿನಗೆ ಮಾರ್ಕ್ಸ್ ಹೆಚ್ಚಿಗೆ ಬೀಳೋದಂತ ಗಿರೀಶ್ ಅವ್ರ ಅಪ್ಪ. ನಾ ಹೋಗ ಅವ್ನು ಕರೀಲಿಕ್ಕೆ, ನಾ ಬರೀಲಿಕ್ಕೆ ಭಾಳ ಜಾಣ, ನಾ ಬರೀತಿದ್ದೆ ಜಗ್ಗಷ್ಟು. ಬರಲಿ ಗುರು ಬಾಯ್ ಹೇಳ್ರಿ ಮಾಮಾರ ಅಂತಿದ್ದೆ ನಾವು. ಅಂಕಲ್ ಪಿಂಕಲ್ ಅಂತ ಈಗ ಬಂದಾವ. ಮಾಮಾರ, ಅಕ್ಕ, ಆಮೇಲೆ ಮಾಮಿ ಅಂತ ಏನೋ ಒಂದು ಶಬ್ದ ಇದ್ದು. ಅವರು ಅವ್ವ ಅಪ್ಪ ಅಂತೂ ಅಂತಿದ್ವಿ ಎಷ್ಟೋ ಸರಿ. ನಮ್ಗೆ ಇವತ್ತಿಗೂ ನಮ್ಮ ಫ್ರೆಂಡ್ಸ್ ಯಾರ್ಯಾರ ಅವರೆಲ್ಲ, ನೀವು ಕ್ಲೋಸ್ ಫ್ರೆಂಡ್ಸಿಗೆ ಯಾರ್ದಾರ ಮನೆಗೆ ಹೋದ್ರೆ ಅವ್ವ ಅಪ್ಪ ಅಂತಲೇ ಕರಿತೀವಿ ಅವ್ರಿಗೂ. ನಾವು ಅವರ ಅಪ್ಪಾರ ಹೆಂಗದಿರಿ ನಮಸ್ಕಾರ ಮಾಡಿ, ಆ ಸಂಬಂಧನ ಇವತ್ತು ಜೀವಂತ ಐತಿ. ಇದು ನಮ್ಮ ಹೆಮ್ಮೆ, ಖುಷಿ, ಸಂತೋಷ. ಅಲ್ಲಿ ಹೋದಾಗ ಅಪ್ಪಾರ ಹೇಳ್ರಿ, ಅಪ್ಪಾರ ಬರಲಿಲ್ಲ ಗುರು, ನೀ ನೋಟ್ಬುಕ್ ತೆಗಿ. ನೋಟ್ಬುಕ್ ಬರೀತಿಲ್ಲ ನಿಮ್ಮ ಶಾಲೆ? ನಿಮ್ಮ ಶಾಲೆ ಬರೆಸ್ತಾರೆ ಇಲ್ಲ? ಬರೆಸ್ತಾರೆ. ನೋಟ್ಬುಕ್ ತೆಗಿ. ನನ್ನ ಹ್ಯಾಂಡ್ ರೈಟಿಂಗ್ ಚಲೋ ಆಗ್ತದೆ, ಯಾಕಂದ್ರೆ ನಾ ಬರೀ ಚಟ, ನಂಗೆ ಬರೀತಿದ್ದೆ. ನೀ ಇಷ್ಟೆಲ್ಲ ಬರೆದಿಯಲ್ಲ, ಒಂದು ಸ್ವಲ್ಪ ನಮ್ಮ ಗಿರೀಶಿಗೆ ಹೇಳು, ಏನೂ ಬರೆಯೋದಿಲ್ಲ ಬಿಡೋದಿಲ್ಲ, ನಾಳೆ ದಡ್ಡ ಅಕ್ಕನವ, ಅವ್ನಿಗೆ ಬುದ್ಧಿನೇ ಇಲ್ಲ, ಅವಂಗೆ ಬರೀಬೇಕು, ಬರೋದ್ರೆ ಶಾಣೆ ಆಗ್ತಾರೆ, ಹೇಳು ಅವಾಗ ಅಂತ ಮಾಡಿ ಹೋಗ್ತಿದ್ದೆ ನಾವು ಶಾಲೆಗೆ. ಗಿರೀಶ್ ಅವ್ರ ಅಪ್ಪಗೆ ಗಿರೀಶ ಬರೀಬೇಕು. ಇವ್ ಗಿರೀಶ್ ಒಂದು ದಿವ್ಸ ನಮ್ಮ ಮನೆಗೆ ಬರೋ ಆಟ ಆಡ್ಲಿಕ್ಕೆ ಕರ್ಯಾಕೆ, ನಮ್ಮ ಅಪ್ಪ ಕರ್ಯಾವ ಗಿರೀಶಿಗೆ ಬರಲೇ ಇಲ್ಲ. ನಿಮ್ಮ ಶಾಲೆಗೆ ಏನರ ಓದಕ್ಕೆ ಹೇಳ್ತಾರೆ ಇಲ್ಲ? ಹೇಳ್ತಾರೆ ಓದಕ್ಕೆ. ನೀವು ಓದ್ತಿಲ್ಲ? ನಾ ಓದ್ತೀನಿ ರೀ, ಇದನ್ನು ಓದೇನು ಅದನ್ನು ಓದೇನು ಎಲ್ಲ ಓದೇನು. ಇವು ನಮ್ಮವ್ಗೆ ಹೇಳೋ ಮರ ಅರ್ಧ ಪಗಾರ ಖರ್ಚಾಕೈತಿ, ಇವ್ನು ನೋಟ್ಬುಕ್ ಪೆನ್ ಕೊಡಿಸಿ ನಾ ಬರೆದ್ರೆ ಬಯಸ್ಕೋಬೇಕು ನಮ್ಮ ಮನ್ಯಾಗ, ಅವ ಓದಿದ್ರೆ ಅವ್ರ ಮನ್ಯಾಗ ಬಯಸ್ಕೋಬೇಕು. ಅಂದ್ರೆ ಏನು ಅರ್ಥ? ಮಕ್ಕಳು ಬರೆದ್ರೆ ಸಮಾಧಾನ ಇಲ್ಲ ಒಂದಿಷ್ಟು ಕಡೆ, ಮಕ್ಕಳು ಓದಿದ್ರೆ ಸಮಾಧಾನ ಇಲ್ಲ ಒಂದಿಷ್ಟು ಕಡೆ. ನಿಮ್ಮ ಮನೆಯೊಳಗೂ ನಿಮ್ಮ ಕುಟುಂಬದೊಳಗೂ ಆಗ್ತೈತಿ. ಏನು ಬರ್ಕೋತ ಕುಂತಿ? ಓದಿದ್ರೆ ತಿಳಿತೈತಿ. ಯಾವನೊಬ್ಬ ಓದ್ಕೋತ ಕೂತ್ರೆ ಅವ್ನು ಓದಬೇಡ ಬರೀ ಅನ್ನೋದು. ಹಾಗಂದ್ರೆ ಏನಿದ್ರ ಅರ್ಥ? ಏನಾಗ್ತೈತಿ ಇದರಿಂದ? ನಾಳೆ ನಿಮ್ಮ ಸಮಾಧಾನಕ್ಕೆ ಅವ್ರು ಏನೋ ಮಾಡ್ಕೊತ ಹೋಗಿ ಅವ್ರು ಅದನ್ನು ಬಿಟ್ಬಿಡ್ತಾರೆ.
ಯಾಕೆ ಓದ್ತಾನ ಅಂತಂದ್ರೆ ಅವ ವಿಜುವಲ್ ಲರ್ನರ್ ಅದಾನ. ಯಾಕೆ ಬರೀತಾನ ಅಂತಂದ್ರೆ ಅವ ಕನೆಸ್ಥೆಟಿಕ್ ಲರ್ನರ್ ಅದಾನ. ಯಾಕೆ ಶಾಲೆ ಒಳಗೆ ಕೆಲವೊಂದಿಷ್ಟು ಮಂದಿ ಹೆಂಗೆ ಅದಾರ, ನಿಮ್ಮ ಮಕ್ಕಳು ಅದಾರ ಇಲ್ಲೋ ಗೊತ್ತಿಲ್ಲ ನೋಡ್ರಿ, ಇವ ಮನೆ ಶಾಲೆಯಿಂದ ಬಂದು ಪಾಟಿ ಚೀಲ ಇಟ್ಟ ಅಂದ್ರೆ ಬೆಳಿಗ್ಗೆ 8ಕ್ಕೆ ತೊಗೊಂಡು ಹೋಗ್ತಾನ, ಅಲ್ಲಿ ಮಟ್ಟ ಪಾಟಿ ಚೀಲನ ಮುಟ್ಟಂಗಿಲ್ಲ. ಆದರೂ ಈ ಮಗ ಹೆಂಗೆ ಪಾಸ್ ಹಾಕ್ಕಾನೋ ಏನೋ ಗೊತ್ತಾಗೋಲ್ತು ನಮಗೆ. ಇವು ಪಾಸ್ ಹೆಂಗೆ ಹಾಕವು ಪಾಟಿ ಚೀಲ ಮುಟ್ಲಾರ್ದ. ಇವ ಆಡಿಟರಿ ಲರ್ನರ್ ಅದಾನ. ಶಾಲ್ಯಾಗ ಟೀಚರ್ ಹೇಳ್ಬೇಕಾರೆ ಕ್ಯಾಸೆಟ್ ಪ್ಲೇ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇವ ಸಾಕಷ್ಟ ಅವಂಗೆ. ಟ್ಯೂಷನ್ಗೆ ಹೋಗಿ ಕುಂದಿರ್ತಾನೆ, ಅಲ್ಲಿಯೂ ನೀ ಏನು ಹೇಳ್ತೀವಿ ಹೇಳಪ್ಪ ಅಂತ, ಅಲ್ಲಿ ಮುಗಿತಾ ಒಂದು. ಆಮೇಲೆ ಏನು ಮಾಡ್ತಾನೆ, ಎಲ್ಲ ನೋಟ್ಸ್ ಅವ್ನು ಬಂತ ಏನು ಕೇಳಿದ ನೆನಪಿರ್ತೈತಲ್ಲ ಅದನ್ನು ಪರೀಕ್ಷೆದಾಗ ಹೋಗಿ ಬರೋದು ಬಂದುಬಿಡ್ತಾನೆ, ಪಾಸ್ ಹಾಕ್ತಾನೆ ನಾವು. ಎಲ್ಲರಿಗೂ 80-90 ರೇಸ್ನಾಗಿದ್ದು ನಾವು 72 ಬೀಳ್ತಾವೆ. ಹೋಗೋ ಮರ ರಗಡಾತ್ ನಡಿ ಅಂತಂದು, ಏನು ಎಫರ್ಟ್ ಇಲ್ಲದೆ 72 ಬಂತಲ್ಲ, ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಕುಣ್ಕೊಂತ ಹೋಗ್ಕ ನಾವು. ಸಿ ವೆರೈಟಿ ಆಫ್ ಲರ್ನರ್ಸ್ ಅದಾರ, ವೆರೈಟಿ ಆಫ್ ನಮ್ಮದು ಇಂಟೆಲಿಜೆನ್ಸಿ ವರ್ಕ್ ಆಗ್ತೈತಿ. ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಅದೀವಿ ನಾವು, ಎಲ್ಲರೂ ಯುನಿಕ್ ಅದೀವಿ. ಆದ್ರೆ ನಾವು ನಮ್ಮಂಗೆ ಆಗ್ಬೇಕು, ಎಲ್ಲರೂ ನಾವು ಹೇಳ್ದಂಗೆ ನಡಿಬೇಕು. ಓದ್ಕೋತ ಕುಂದ್ರಂದ್ರೆ ಓದಬೇಕು, ಬರಿ ಅಂದ್ರೆ ಬರಿಬೇಕು, ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಬೇಕು. ಹಿಂಗೆ ಮಕ್ಕಳು ಓದೋದು. ಅದಕ್ಕೆ ತಿಳ್ಕೊಡ್ರಿ, ಶೈಕ್ಷಣಿಕ ತೊಂದರೆಯಿಂದ ಉಂಟಾಗುವ ತೊಂದರೆಗಳು ಅಂತ. ನಿಮಗೆ 2ನೇ ತೊಂದರೆಗಳು ಬೇಕಾಗಿಲ್ಲ ಅಂದ್ರೆ 1ನೇ ತೊಂದರೆಯನ್ನು ಸರಿಪಡಿಸ್ಬಿಡ್ಬೇಕು. 1ನೇ ತೊಂದರೆ ಸರಿಪಡಿಸ್ಬೇಕು ಅಂದ್ರೆ ಫಸ್ಟ್ ಒಂದು ತಿಳ್ಕೊಡ್ರಿ, ಮಕ್ಕಳನ್ನು ಅರ್ಥ ಮಾಡ್ಕೋಬೇಕು. ದಿಸ್ ಈಸ್ ದ ಪಂಚ್ ಲೈನ್ ಆಫ್ ದ ಡೇ. ನಾವು ನಮ್ಮ ಮಕ್ಕಳನ್ನು ಅರ್ಥನೇ ಮಾಡ್ಕೊಂಡಿಲ್ಲ.